ಚಾಣಕ್ಯರು ಹೇಳಿರುವ ಮಾತು. ಇವುಗಳನ್ನು ಮಾಡುವಾಗ ನಾಚಿಕೊಂಡರೆ ಎಲ್ಲವೂ ವ್ಯರ್ಥ ಎಂದಿದ್ದಾರೆ ಚಾಣಕ್ಯರು. ಕೆಲವೊಂದು ಸಂದರ್ಭದಲ್ಲಿ ಅಥವಾ ಸನ್ನಿವೇಶದಲ್ಲಿ ನಾವು ಅತಿಯಾದ ನಾಚಿಕೆಯನ್ನು ವ್ಯಕ್ತಪಡಿಸುವ ಮೂಲಕ ವಿಶೇಷವಾದುದನ್ನು ಕಳೆದುಕೊಂಡು ಬಿಡುತ್ತೇವೆ. ಅದಕ್ಕಾಗಿ ನಾವು ಅಂತಹ ವಿಚಾರದಲ್ಲಿ ಸಂಕೋಚ ಅಥವಾ ನಾಚಿಕೆಯನ್ನು ಹೊಂದಿರಬಾರದು. ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಈ 4 ವಿಷಯಗಳಲ್ಲಿ ನಾಚಿಕೆ ಪಡಬಾರದು ಎಂದು ಹೇಳಿದ್ದಾರೆ. ಮೊದಲನೆಯದು, ಹಣ ಮಾಡಲು. ಆಚಾರ್ಯ ಚಾಣಕ್ಯರು ಹೇಳುವ ಪ್ರಕಾರ ನಾವು ಹಣ ಸಂಪಾದಿಸುವ ವಿಚಾರದಲ್ಲಿ ನಾಚಿಕೆ ಅಥವಾ ಸಂಕೋಚ ಇಟ್ಟುಕೊಳ್ಳಬಾರದು. ನಾಚಿಕೆ ಮತ್ತು ಸಂಕೋಚವನ್ನು ಇಟ್ಟುಕೊಂಡು ಹಣ ಸಂಪಾದಿಸಲು ಮುಂದಾದರೆ ಅದರಿಂದ 1 ರೂಪಾಯಿಯೂ ಸಂಪಾದಿಸಲು ಸಾಧ್ಯವಿಲ್ಲ. ಆದರೆ ಹಣವನ್ನು ತಪ್ಪು ದಾರಿಯಿಂದ ಸಂಪಾದಿಸಬಾರದು. ಸರಿಯಾದ ಹಾಗೂ ಪ್ರಾಮಾಣಿಕವಾದ ದಾರಿಯಿಂದ ಹಣವನ್ನು ಸಂಪಾದಿಸಬೇಕು. ಎರಡನೆಯದು, ಹಣವನ್ನು ಮರಳಿ ಕೇಳಲು ಎಂದಿಗೂ ಹಿಂಜರಿಯಬಾರದು. ಆಚಾರ್ಯ ಚಾಣಕ್ಯರ ಪ್ರಕಾರ ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದ್ದರೆ ಮತ್ತು ಅವರು ಆ ಹಣವನ್ನು ನಿಮಗೆ ಹಿಂದಿರುಗಿಸದಿದ್ದರೆ ನಿಮ್ಮ ಹಣವನ್ನು ಹಿಂದಿರುಗಿಸುವಂತೆ ಕೇಳಲು ಎಂದಿಗೂ ನಾಚಿಕೆ ಪಡಬೇಡಿ. ನಿಮ್ಮ ಸ್ವಂತ ಹಣವನ್ನು ಮರಳಿ ಕೇಳಲು ನಾಚಿಕೆ ಪಡುವುದು ನಿಮ್ಮ ಹಣವನ್ನು ಕಳೆದುಕೊಳ್ಳಲು ಕಾರಣವಾಗಬಹುದು ಮತ್ತು ನೀವು ನಷ್ಟವನ್ನು ಎದುರಿಸಬೇಕಾಗಬಹುದು. ಆಹಾರವನ್ನು ಸೇವಿಸಲು ಎಂದಿಗೂ ನಾಚಿಕೆ ಪಡಬಾರದು. ಚಾಣಕ್ಯರು ತಮ್ಮ ನೀತಿಯಲ್ಲಿ ಹೇಳಿರುವ ಪ್ರಕಾರ ಒಬ್ಬ ವ್ಯಕ್ತಿ ಎಲ್ಲಿಯಾದರೂ ಅಥವಾ ಯಾವುದೇ ಸ್ಥಳದಲ್ಲೂ ಊಟ ಮಾಡಲು ಹೋದರೂ ಅಲ್ಲಿ ಅವರು ಊಟ ಮಾಡಲು ನಾಚಿಕೆ ಪಡಬಾರದು. ಕೆಲವರು ಮನೆಯಿಂದ ಹೊರಗೆ ಹೋಗಿ ಎಲ್ಲೋ ತಿನ್ನಲು ಹಿಂಜರಿಯುತ್ತಾರೆ ಮತ್ತು ಇದರಿಂದಾಗಿ ಅವರು ಹಾಗೆ ಹಸಿವಿನಿಂದ ಸಮಯ ಕಳೆಯಬೇಕಾಗುತ್ತದೆ. ಶಿಕ್ಷಣ ಪಡೆಯಲು ಎಂದಿಗೂ ಹಿಂಜರಿಯಬಾರದು. ಚಾಣಕ್ಯರ ಪ್ರಕಾರ ಶಿಕ್ಷಣ ಪಡೆಯುವುದು ಅಥವಾ ಯಾರಿಂದ ಏನಾದರೂ ಕಲಿಯುವುದು ತಪ್ಪಲ್ಲ. ಯಾರಿಂದಾದರೂ ಏನನ್ನಾದರೂ ಕಲಿಯಲು ನಿಮಗೆ ಅವಕಾಶ ಸಿಕ್ಕರೆ ನಾಚಿಕೆ ಪಡದೆ ಅದರಿಂದ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಏಕೆಂದರೆ ಸಂಕೋಚದ ಕಾರಣದಿಂದಾಗಿ ಅನೇಕ ಬಾರಿ ನಾವು ಸರಿಯಾದ ವಿಷಯವನ್ನು ಕಲಿಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ವೈಫಲ್ಯವನ್ನು ಎದುರಿಸಬೇಕಾಗುತ್ತದೆ. ನೀವು ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ನಾಚಿಕೆಯಿಲ್ಲದೆ ಶಿಕ್ಷಣ ಪಡೆದುಕೊಳ್ಳಿ ಎಂದು ಚಾಣಕ್ಯರು ಹೇಳಿದ್ದಾರೆ.